ಒಬ್ಬ ಚಿಕ್ಕ ಹುಡುಗ ಕೈಯಲ್ಲಿ ಒಂದು ಬ್ಯಾಟ್, ಕಣ್ಣಿನಲ್ಲಿ ಒಂದು ದೊಡ್ಡ ಕನಸು. ಆ ಹುಡುಗನಿಗೆ ಆಗ ಗೊತ್ತಿರಲಿಲ್ಲ, ಒಂದು ದಿನ ಇಡೀ ಜಗತ್ತು ಅವನನ್ನು ಕ್ರಿಕೆಟ್ ದೇವರು ಎಂದು ಕರೆಯುತ್ತದೆ ಅಂತ. ವಯಸ್ಸು ಕೇವಲ 16, ಆದರೆ ಎದುರಾಳಿ ಯಾರು ಗೊತ್ತಾ? ವಿಶ್ವದ ಅತ್ಯಂತ ವೇಗದ ಬೌಲರ್ಗಳು. 150 ಕಿಮಿ ವೇಗದಲ್ಲಿ ಬರುತ್ತಿರುವ ಬಾಲ್ ಒಂದು ಬೌನ್ಸರ್ ನೇರವಾಗಿ ಮೂಗಿಗೆ ಬಿತ್ತು. ರಕ್ತ ಹರಿಯುತ್ತಿತ್ತು. ಸ್ಟೇಡಿಯಂ ನಿಶ್ಶಬ್ದವಾಗಿತ್ತು. ಎಲ್ಲರೂ ಭಯಪಟ್ಟರು. ಈ ಹುಡುಗ ಈಗ ಹೊರಗೆ ಹೋಗುತ್ತಾನೆ ಅಂತ. ಆದರೆ ಆ ಹುಡುಗ ಏನು ಹೇಳಿದ ಗೊತ್ತಾ? ನಾನು ಆಡುತ್ತೇನೆ. ಆ ಕ್ಷಣ ಒಬ್ಬ ಆಟಗಾರ ಹುಟ್ಟಲಿಲ್ಲ, ಒಂದು ದಂತಕಥೆ ಹುಟ್ಟಿತು. ಅವನು ಭಾರತದ ಹೆಮ್ಮೆ, ಕೋಟ್ಯಾಂತರ ಜನರ ಪ್ರೇರಣೆ, ಕ್ರಿಕೆಟ್ ದೇವರು. ಅವನು ಸಚಿನ್ ತೆಂಡೂಲ್ಕರ್. ಇಂದು ನಾವು ನೋಡೋಣ ಒಬ್ಬ ಸಾಮಾನ್ಯ ಹುಡುಗ ಕ್ರಿಕೆಟ್ ದೇವರಾಗಿದ್ದ ಕತೆ, ಮತ್ತು ಈ ಕತೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಬಾಲ್ಯ ಜೀವನ. ಸಚಿನ್ ರಮೇಶ್ ತೆಂಡೂಲ್ಕರ್. ಜನನ ಏಪ್ರಿಲ್ 24, 1973. ಸ್ಥಳ ಮುಂಬೈ. ಬಾಲ್ಯದಲ್ಲಿ ಸಚಿನ್ ತುಂಬಾ ಚುಟುಕು ಹುಡುಗ. ಓದಿಗಿಂತ ಹೆಚ್ಚು ಕ್ರಿಕೆಟ್ನಲ್ಲಿ ಆಸಕ್ತಿ. ಬೆಳಿಗ್ಗೆ ಎದ್ದ ಕೂಡಲೇ ಬ್ಯಾಟ್ ಹಿಡಿದು ಮೈದಾನಕ್ಕೆ ಹೋಗುತ್ತಿದ್ದ. ಅವನ ಪ್ರತಿಭೆಯನ್ನು ಮೊದಲಿಗೆ ಗುರುತಿಸಿದವರು ಅವರ ಅಣ್ಣ ಅಜಿತ್ ತೆಂಡೂಲ್ಕರ್. ಅಜಿತ್ ಅವರು ಸಚಿನ್ ಅವರನ್ನು ಪ್ರಸಿದ್ಧ ಕೋಚ್ ರಾಮಕಾಂತ್ ಆಚ್ರೇಕರ್ ಅವರ ಬಳಿ ಕರೆದುಕೊಂಡು ಹೋದರು. ಮೊದಲಿಗೆ ಕೋಚ್ ಅವರಿಗೆ ಸಚಿನ್ ವಿಶೇಷ ಅನ್ನಿಸಲಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಸಚಿನ್ ಪ್ರತಿಭೆ ನೋಡಿ ಆಶ್ಚರ್ಯಪಟ್ಟರು. ಇಲ್ಲಿಂದ ಶುರು ಆಯಿತು ಒಂದು ದಂತಕಥೆಯ ಕತೆ. ಕಷ್ಟಗಳ ಆರಂಭ. ಸಚಿನ್ ದಿನಕ್ಕೆ 8 ರಿಂದ 10 ಗಂಟೆ ಅಭ್ಯಾಸ ಮಾಡುತ್ತಿದ್ದ. ಒಂದು ದಿನ ಕೋಚ್ ಏನು ಮಾಡಿದರೂ ಗೊತ್ತಾ? ಸ್ಟಂಪ್ ಮೇಲೆ ಒಂದು ನಾಣ್ಯ ಇಟ್ಟರು. ಯಾರು ಸಚಿನ್ ಔಟ್ ಮಾಡ್ತಾರೋ ಅವರಿಗೆ ಆ ನಾಣ್ಯ. ಆದರೆ ಸಚಿನ್ ಔಟ್ ಆಗಲೇ ಇಲ್ಲ. ಅವರು ಆ ನಾಣ್ಯಗಳನ್ನು ಗೆದ್ದರು. ಇಂದಿಗೂ ಸಚಿನ್ ಆ ನಾಣ್ಯಗಳನ್ನು ತುಂಬಾ ಅಮೂಲ್ಯವಾಗಿ ಇಟ್ಟುಕೊಂಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ. ನಾವು ದಿನಕ್ಕೆ ಎಷ್ಟು ಸಮಯ ನಮ್ಮ ಕನಸಿಗಾಗಿ ಕೆಲಸ ಮಾಡ್ತೀವಿ? ಸಚಿನ್ ಮಾಡಿದಷ್ಟು ಪ್ರಯತ್ನ ಮಾಡ್ತೀವಾ? ನಮ್ಮ ಕನಸು ದೊಡ್ಡದಿದ್ರೆ ನಮ್ಮ ಪ್ರಯತ್ನ ಕೂಡ ದೊಡ್ಡದಾಗಬೇಕು. 16ನೇ ವಯಸ್ಸಿನಲ್ಲಿ ಭಾರತ ತಂಡದಲ್ಲಿ 1989. ಸಚಿನ್ ಕೇವಲ 16 ವರ್ಷ. ಭಾರತ ತಂಡಕ್ಕೆ ಆಯ್ಕೆಯಾದರು. ಪಾಕಿಸ್ತಾನ ತಂಡದ ವಿರುದ್ಧ ಡೆಬ್ಯೂ ಮಾಡಿದರು. ಎದುರಾಳಿ ಯಾರು ಗೊತ್ತಾ? ವಸೀಂ ಅಕ್ರಮ್, ವಕಾರ್ ಯೂನಿಸ್, ಇಮ್ರಾನ್ ಖಾನ್. ವಿಶ್ವದ ಭಯಂಕರ ಬೌಲರ್ಗಳು. ಒಂದು ಬೌನ್ಸರ್ ಸಚಿನ್ ಮೂಗಿಗೆ ಬಿತ್ತು. ರಕ್ತ ಹರಿಯುತ್ತಿತ್ತು. ಎಲ್ಲರೂ ಹೇಳಿದರು, ಹೊರಗೆ ಹೋಗು. ಆದರೆ ಸಚಿನ್ ಏನು ಹೇಳಿದರು ಗೊತ್ತಾ? ನಾನು ಆಡುತ್ತೇನೆ. ಇದು ಸಾಮಾನ್ಯ ಧೈರ್ಯ ಅಲ್ಲ. ಇದು ದಂತಕಥೆಯ ಆರಂಭ. ಮೊದಲ ಶತಕ 1990. ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಶತಕ. ಆ ದಿನ ಜಗತ್ತು ಗಮನಿಸಿತು, ಒಬ್ಬ ಹೊಸ ದಂತಕಥೆ ಹುಟ್ಟುತ್ತಿದ್ದಾನೆ ಎಂದು. ಅದಾದ ನಂತರ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಎಲ್ಲಾ ತಂಡಗಳ ವಿರುದ್ಧ ಅದ್ಭುತ ಪ್ರದರ್ಶನ. ಇಲ್ಲಿಂದ ಆರಂಭವಾಯಿತು ಕ್ರಿಕೆಟ್ ದೇವರ ಯುಗ. ಜೀವನದ ಕಷ್ಟಗಳು. ಆದರೆ ಸಚಿನ್ ಜೀವನ ಸುಲಭ ಇರಲಿಲ್ಲ. ಗಾಯಗಳು, ಕ್ಯಾಪ್ಟನ್ ಆಗಿ ವಿಫಲತೆ, 2007 ವಿಶ್ವಕಪ್ ಸೋಲು. ಸಚಿನ್ ತುಂಬಾ ನಿರಾಶರಾದರು. ನಿವೃತ್ತಿ ಯೋಚಿಸಿದರು. ಆದರೆ ಅವರು ಕೈ ಬಿಡಲಿಲ್ಲ. ಮತ್ತೆ ಹೋರಾಡಿದರು. ಇಲ್ಲಿ ನಿಮಗೆ ಒಂದು ಪ್ರಶ್ನೆ. ನಾವು ಸೋತಾಗ ಏನು ಮಾಡ್ತೀವಿ? ಬಿಡ್ತೀವಾ? ಅಥವಾ ಮತ್ತೆ ಪ್ರಯತ್ನಿಸುತ್ತೀವಾ? ಇತಿಹಾಸ ನಿರ್ಮಾಣವಾದದು 2010ರಲ್ಲಿ ಸಚಿನ್ ಇತಿಹಾಸ ನಿರ್ಮಿಸಿದರು. ಒಡಿಐನಲ್ಲಿ ಮೊದಲ 200 ರನ್ ಪೂರೈಸಿದ ಮೊದಲ ಕ್ರಿಕೆಟರ್. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಅಪೂರ್ವ ಕ್ಷಣ. ಅದರ ನಂತರ 2012ರಲ್ಲಿ 100 ಅಂತಾರಾಷ್ಟ್ರೀಯ ಶತಕಗಳು. ಇದು ಇಂದಿಗೂ ಯಾರೂ ಮುರಿಯದ ದಾಖಲೆಯಾಗಿ ಉಳಿದಿದೆ. ವಿಶ್ವಕಪ್ ಕನಸು. 2011ರಲ್ಲಿ ವಿಶ್ವಕಪ್. ಸಚಿನ್ ಕನಸು ಒಂದೇ ವಿಶ್ವಕಪ್ ಗೆಲ್ಲಬೇಕು ಅನ್ನೋದು. ಮತ್ತು
ಭಾರತ ವಿಶ್ವಕಪ್ ಗೆದ್ದಿತು. ತಂಡದ ಆಟಗಾರರು ಸಚಿನ್ ಅವರನ್ನು ಭುಜದ ಮೇಲೆ ಹೊತ್ತರು. ಇದು ಸಚಿನ್ ಜೀವನದ ಅತ್ಯಂತ ಭಾವನಾತ್ಮಕ ಕ್ಷಣವಾಗಿತ್ತು. ನಿವೃತ್ತಿ 2013ರಲ್ಲಿ ಸಚಿನ್ ನಿವೃತ್ತಿ ಘೋಷಣೆ ಅಂದು ಇಡೀ ದೇಶ ಕಣ್ಣೀರಿಟ್ಟಿತು. ಇದು ಒಬ್ಬ ಆಟಗಾರನ ನಿವೃತ್ತಿ ಆಗಲಿಲ್ಲ, ಬದಲಾಗಿ ಇದು ಒಂದು ಭಾವನೆ ನಿವೃತ್ತಿಯಾಯಿತು. ಒಬ್ಬ ಚಿಕ್ಕ ಹುಡುಗ, ಒಂದು ಕನಸು, ಕಷ್ಟ, ಸೋಲು, ಗಾಯ, ಆದರೂ ಕೈ ಬಿಡಲಿಲ್ಲ. ಅದಕ್ಕಾಗಿ ಅವನು ಸಚಿನ್ ತೆಂಡೂಲ್ಕರ್ ಆಗಿದ. ನೀವು ಕೂಡ ಸಾಧಿಸಬಹುದು. ಸಚಿನ್ ಹೇಳಿದ ಮಾತು. ಕನಸು ಕಾಣಿರಿ, ಆದರೆ ಅದಕ್ಕಾಗಿ ಕಷ್ಟಪಡಿ. ಈ ಕಥೆ ನಿಮಗೆ ಪ್ರೇರಣೆ ನೀಡಿದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಸಚಿನ್ ಫ್ಯಾನ್ ಅಂದ್ರೆ ಕಾಮೆಂಟ್ ಮಾಡಿ. ಸಚಿನ್ ಇಸ್ ಗೋಡ್. ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗೆ ನಿಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.